ಧರ್ಮ ಪ್ರಾರಂಭ ಕಾಲ ನಿನ್ನೆಯ ಸಂದರ್ಭದಿಂದ ಇವತ್ತಿನ ಈ ದಿನದವರೆಗೂ ಸಹ ಕರ್ಮಗಳನ್ನೆಲ್ಲವನ್ನು ಪ್ರಾರಂಭ ಕಾಲದಲ್ಲಿ ಫಲನ್ಯಾಸದ ಮುಖಾಂತರವಾಗಿ ಸಂಕಲ್ಪದ ಮುಖಾಂತರವಾಗಿ ಎಲ್ಲಾ ರೀತಿಯಾಗಿ ಆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಜಗಜ್ಜನನಿಯಾಗಿರತಕ್ಕಂತಹ ದುರ್ಗಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪನೆಯ ಉದ್ದೇಶವಾಗಿ ಇವತ್ತಿನ ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದೇವೆ. ಕರ್ಮದ ಅಂತ್ಯಭಾವ, ಈ ಅಂತ್ಯಭಾವದಲ್ಲಿ ಆ ಭಗವತಿಯಲ್ಲಿ ನಾವೆಲ್ಲರೂ ಸಹ ಐಕ್ಯಮತ್ಯದಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತದ್ದು. ಎಲ್ಲ ಭಕ್ತರಿಗೂ ಸಹ ಹಾಗೆ ಅಲ್ವಾ, ನಮ್ಮ ದೇವರಿಗೆ ನಾವು ಏನಾದರೂ ಸೇವೆಯನ್ನು ಕೊಟ್ರೆ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಎನ್ನುವಂತಹ ಎಲ್ಲರಿಗೂ ಸಹ ವಿಶ್ವಾಸ, ಎಲ್ಲರಿಗೂ ಸಹ ನಂಬಿಕೆ ಅಲ್ವಾ. ವಿಶ್ವಾಸೋ ಫಲದಾಯಕ ಅಂತ, ಆ ವಿಶ್ವಾಸ ಎಲ್ಲಿ ಇರ್ತದೋ ಅದು ಫಲವನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಒಂದು ನಾವು ಕೃಷಿ ಭೂಮಿಗೆ ಬೀಜ ಬಿತ್ತನೆಯನ್ನು ಮಾಡುವಾಗ ಏನೆಲ್ಲ ಮಾಡ್ತೇವೆ, ಒಳ್ಳೇದಾಗಿರ್ತಕ್ಕಂಥ ಫಲ ಬರಬೇಕು ಎನ್ನತಕ್ಕಂಥ ನಂಬಿಕೆ. ಅದೇ ಪ್ರಕಾರವಾಗಿ ಈ ಗ್ರಾಮ ದೇವತೆಯಾಗಿರತಕ್ಕಂತಹ ದುರ್ಗಾ ಪರಮೇಶ್ವರಿಯ ಪ್ರತಿಷ್ಠಾಪನೆಯ ಉದ್ದೇಶವಾಗಿ ನಾವೆಲ್ಲರೂ ಸಹ ಆ ಕುಟುಂಬಿಕರೆಲ್ಲರೂ ಆಶಿಷ ಭಕ್ತ ಜನರೆಲ್ಲರೂ ಸಹ ಕೈಗೂಡಿಸಿ ಆ ದೇವಿಯ ಸೇವೆಯನ್ನು ಮಾಡಿದ್ದೇವೆ. ಕೊನೆಯಲ್ಲಿ ಪ್ರಾರ್ಥನೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ಗಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಹೇಳಿದ್ರೆ, ವಿಶೇಷವಾಗಿ ಆ ತಾಯಿ ಪ್ರಕೃತಿಯಾಗಿರತಕ್ಕಂತಹ ದೇವಿಯು ಎಲ್ಲಾ ರೀತಿಯಾಗಿ ಅಮ್ಮ ಅಂತ ನಾವು ಕರಿತೇವೆ. ಆ ತಾಯಿಯಾದವಳು ವಿಶೇಷವಾಗಿ ಮಕ್ಕಳನ್ನು ರಕ್ಷಣೆಯನ್ನು ಮಾಡ್ತಾಳೆ. ಹೇಗೆ ಅಂತ ಹೇಳಿದ್ರೆ, ಆ ಎಲ್ಲ ಕಾಲಕ್ಕೆ ಏನೆಲ್ಲ ಬೇಕು ಮಕ್ಕಳಿಗೆ ಅವುಗಳನ್ನೆಲ್ಲವನ್ನು ಕೊಟ್ಟು ಸಾಕು ಸಲ್ಲಿಸ್ತಾಳೆ. ಅದೇ ರೀತಿಯಲ್ಲಿ ಜಗತ್ತಿಗೆ ಆ ತಾಯಿ ಆಗಿರತಕ್ಕಂಥವಳು ದುರ್ಗೆ. ಆ ದುರ್ಗತಿ ನಾಶಿನಿ ಅಂತ ಹೇಳಿದ ಹಾಗೆ ಮಕ್ಕಳಿಗೆ ಬರುವಂತಹ ಅಥವಾ ಆ ಜನರಿಗೆ ಬರುವಂತಹ ಏನೆಲ್ಲ ದುರ್ಗತಿಗಳುಂಟು, ಕೆಟ್ಟದ್ದುಂಟು, ಅವುಗಳನ್ನೆಲ್ಲವನ್ನು ನಾಶವನ್ನು ಮಾಡುವಂತಹ ಶಕ್ತಿ ಅವಳಿಗಿದೆ. ಆದ್ರಿಂದಾಗಿ ಆ ದೇವರನ್ನು ತಾಯಿಯ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿ ಎಲ್ಲಾ ರೀತಿಯಲ್ಲಿ ಆ ತಾಯಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೆ. ಅದೇ ರೀತಿಯಲ್ಲಿ ಬ್ರಹ್ಮ ವಿಷ್ಣು ಶಿವಾತ್ಮರಿಗೂ ಸಹ ಆ ತಾಯಿಯೂ ಆಗಿದ್ದಾಳೆ, ತಂದೆಯೂ ಆಗಿದ್ದಾಳೆ, ಸೃಷ್ಟಿ ಮಾಡಿದ್ದವಳೆ ಅಲ್ವಾ. ಆದ್ರಿಂದಾಗಿ ವಿಶೇಷವಾಗಿ ಆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ಬಂಧು ಬಳಗ ಇವುಗಳೆಲ್ಲವೂ ಸಹ ಆ ದೇವರೇ ಆಗಿರ್ತಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಆ ದ್ರವಿಡಂದೇವ ಅಂತ ಹೇಳಿದ್ರೆ ಸಕಲ ಸಂಪತ್ತಿಗೂ ಸಹ ಅವಳೇ ಒಡತಿಯಾಗಿರ್ತಾಳೆ. ಆದ್ರಿಂದಾಗಿ ನಾವೆಲ್ಲ ಲಕ್ಷ್ಮಿ ಅಂತ ಕರಿತೇವೆ. ಆದ್ರಿಂದಾಗಿ
ಆ ಹಣ ಒಂದೇ ಆ ಲಕ್ಷ್ಮಿಯ ಸ್ಥಾನವನ್ನು ಪಡೆಯುವುದಿಲ್ಲ. ವಿಶೇಷವಾಗಿ ಕಾಲ ಕಾಲಕ್ಕೆ ಏನೆಲ್ಲ ಬೇಕು ಅವುಗಳೆಲ್ಲವೂ ಸಹ ಲಕ್ಷ್ಮಿಯ ಸ್ಥಾನಕ್ಕೆ ಅಂತ ಹೇಳಿದ್ರೆ, ಒಂದೆಷ್ಟು ಹಣ ಇದೆ, ಆರೋಗ್ಯವೇ ಇಲ್ದಿದ್ರೆ ಏನ್ ಮಾಡ್ತೇವೆ ನಾವು? ಆರೋಗ್ಯಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೇವೆ ಅಲ್ವಾ? ಆದ್ರಿಂದಾಗಿ ವಿಶೇಷವಾಗಿ ಆ ದೇವರನ್ನು ಎಲ್ಲಾ ರೀತಿಯಾಗಿ ಲಕ್ಷ್ಮಿಯ ಸ್ಥಾನದಲ್ಲಿದ್ದಾನೆ. ಅದೇ ರೀತಿಯಲ್ಲಿ ಆ ಭಗವಂತನನ್ನು ದುರ್ಗೇ ಸ್ಮತ ಹರತಿ ಭೀತಿ ಮಶೇಷ ಚಂದೋಹ ಅಂತ ಹೇಳಿದ ಹಾಗೆ ದೇವರನ್ನು ಯಾರು ನಂಬಿಕೆಯಿಂದ ಆ ಸ್ಮರಣೆಯನ್ನು ಮಾಡ್ತಾರೋ ಬರುವಂತಹ ದೋಷ ದಾರಿದ್ರ್ಯಗಳನ್ನೆಲ್ಲವನ್ನು ಆ ತಾಯಿಯು ದೂರ ಮಾಡ್ತಾಳಂತೆ. ಅದೇ ರೀತಿಯಲ್ಲಿ ನಿನ್ನೆಯಿಂದ ಹಿಡಿದು ಇವತ್ತಿನ ಈ ದಿನದವರೆಗೂ ಆ ತಾಯಿಯ ಶಿಲಾ ನೂತನವಾಗಿರತಕ್ಕಂತಹ ಆಲಯದಲ್ಲಿ ಆ ಭಗವತಿಯನ್ನು ಕುಳ್ಳೆರಿಸಬೇಕೆನ್ನತಕ್ಕಂತಹ ಒಮ್ಮನಸಿನಿಂದ ಎಲ್ಲರೂ ಭಕ್ತ ಜನರು ಸಹ ಆ ತಾಯಿಗೆ ವಿಶೇಷವಾಗಿ ಆ ದ್ರವ್ಯಗಳನ್ನು ಹಾಗೆ ಭಕ್ತಿಪೂರ್ವಕವಾಗಿ ಪತ್ರ ಪುಷ್ಪ ಫಲಗಳನ್ನೆಲ್ಲವನ್ನು ಅರ್ಪಣೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಪ್ರಾರ್ಥನೆ ಮಾಡುವಂತಹದ್ದು, ಒಂದು ಗ್ರಾಮದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಿದ್ರೆ ಆ ಗ್ರಾಮ ಎಲ್ಲ ಸುಭಿಕ್ಷೆ ಆಗ್ತದಂತೆ. ಎಲ್ಲಿ ಆ ಗ್ರಾಮದಲ್ಲಿ ಒಂದು ದೇವಸ್ಥಾನ ಅವಸಾನ ಹೊಂದಿತು ಅಂತ ಹೇಳಿದ್ರೆ ಆ ಗ್ರಾಮದಲ್ಲೆಲ್ಲ ದುರ್ಭಿಕ್ಷೆ ಬರ್ತದಂತೆ. ದುರ್ಭಿಕ್ಷೆ ಹೇಗೆ ಬರ್ತದೆ ಅಂತ ಕೇಳಿದ್ರೆ, ಒಂದೊಂದು ದೊಡ್ಡ ದೊಡ್ಡ ಮನೆತನ ಇರ್ತದೆ. ಅಂತಹ ಮನೆತನಗಳೆಲ್ಲ ಅಳಿಯುವಂತ ಪರಿಸ್ಥಿತಿ ಅಂತ ಹೇಳಿದ್ರೆ ಮನೆಯಲ್ಲಿ ಯಾರೂ ಇರುವುದಿಲ್ಲ, ಅಥವಾ ಸಂತಾನ ವಿಹೀನವಾಗುವಂತಹದ್ದು, ಅಥವಾ ಒಂದಿಷ್ಟು ದೌರ್ಭಾಗ್ಯಗಳೆಲ್ಲ ಬರುವಂತಹದ್ದು, ಇದೆಲ್ಲ ಆಗ್ತದಂತೆ. ಅದೇ ಪ್ರಕಾರವಾಗಿ ಎಲ್ಲಿ ಆ ಗ್ರಾಮಗಳಲ್ಲಿ ಆ ದೇವತಾ ಜೀರ್ಣೋದ್ಧಾರಗಳನ್ನೆಲ್ಲವಾಗಿ ಆ ದೇವರನ್ನು ಸುಪ್ರತಿಷ್ಠವಾಗಿದ್ದಾಗ ಎಲ್ಲಾ ರೀತಿಯಾಗಿರತಕ್ಕಂತಹ ಸುಭೀಕ್ಷೆ ಆಗ್ತದಂತೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಮಾಡಿರುವಂತಹ ಪೂಜಾದಿಗಳಿಂದ ಆ ಭಗವತಿಯು ಸುಪ್ರೀತಳಾಗಬೇಕು. ವಿಶೇಷವಾಗಿ ಇಲ್ಲಿ ನೆರವೇರಿರತಕ್ಕಂತಹ ಭಕ್ತ ಜನರಿಗೆಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ತಾಯಿಯ ಸೇವೆಯನ್ನು ಮಾಡಿರತಕ್ಕಂಥ ಎಲ್ಲಾ ಭಕ್ತ ಜನರಿಗೂ ಒಳ್ಳೆಯದಾಗಿರ್ತಕ್ಕಂಥ ಆಯುಷ್ಯ ಆರೋಗ್ಯ ಆನಂದೇಶ್ವರಾದಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆ ಕುಟುಂಬದವರಿಗೆಲ್ಲರಿಗೂ ಸಹ ಮಾಡುವಂತ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಲಾಭ ನೆಮ್ಮದಿದಾಯಕವಾಗಿರತಕ್ಕಂಥ ಜೀವನವನ್ನು ಆ ದುರ್ಗಾ ಪರಮೇಶ್ವರಿ ನಮಗೆ ಅನುಗ್ರಹ ಮಾಡಿಕೊಡಬೇಕು ದೇವರಿಂದ ಪ್ರಾರ್ಥನೆ ಮಾಡಿ ಅಕ್ಷತೆಗಳನ್ನು ದೇವರಿಗೆ ಹಾಕಿ ನಮಸ್ಕಾರ ಮಾಡಿ. ದುರ್ಗಾ ಪರಮೇಶ್ವರಿ ಮಾತಾಡಿ ಗೋವಿಂದ ವಿಘ್ನವಿಟ್ಟೂರವನ್ನು ದೂರ ಮಾಡಿಕೊಂಡು ಬರುವಂತಹ ವಿಘ್ನೇಶ್ವರ ದೇವರನ್ನು ಮುಂದಿಟ್ಟುಕೊಂಡ ಸನ್ನಿಧಾನದಲ್ಲಿ ರಾಜ್ಯಭಾರ ಮಾಡಿಕೊಂಡು ಬರುವಂತಹ ಕನ್ನಾರ ದುರ್ಗಾ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಂಡು ಪಂಚಪರಿವಾರ ಶಕ್ತಿಗಳನ್ನು ಮುಂದಿಟ್ಟುಕೊಂಡು ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ಇರುವಂತಹ ದುರ್ಗಾ ಪರಮೇಶ್ವರ ಅಮ್ಮನವರ ಸನ್ನಿಧಾನ 10 ಸಮಸ್ತರು ಭಗವಂತ ಭಕ್ತರೆಲ್ಲ ಮಾಡುವಂತ ಭಕ್ತಿಪೂರ್ವಕವಾದ ಪ್ರಾರ್ಥನೆ. ಏನು ಅನಾದಿ ಕಾಲದ ಕಟ್ಟು ಪ್ರಕಾರ ಸೃಷ್ಟಿ ಸ್ಥಿತಿ ಲಯಕಾರರಾಗಿರುವಂತಹ ತ್ರಿಮೂರ್ತಿಗಳ ಅಂಶದಿಂದ ಉದ್ಭವಿಸಿಕೊಂಡು ಬಂದಂತಹ ಶಕ್ತಿ ದುಷ್ಟ ರಕ್ಕಸರ ವಧಿಸುವಂತಹ ಕಾಲದಲ್ಲಿ ಚಂಡಿ, ಚಾಮುಂಡಿ, ದುರ್ಗಿ, ಧೂಮಾವತಿ, ಮಾರಿ, ಮಾಂಕಾಳಿ, ಕೋಮಲೆ ಎನ್ನುವಂತಹ ಬಗೆ ಬಗೆ ರೂಪವನ್ನು ಧಾರಣೆ ಮಾಡಿಕೊಂಡು ಹಲವಾರು ಜಾಗದಲ್ಲಿ ಕೆಲವಾರು ಹೆಸರನ್ನು ಇಟ್ಟುಕೊಂಡು ದೇವಾಲಯದಲ್ಲಿ ದೇವಿ ಸ್ವರೂಪಳಾಗಿ, ದೈವಾಲಯದಲ್ಲಿ ದೈವ ಸ್ವರೂಪಳಾಗಿ, ಕಟ್ಟೆಯಲ್ಲಿ ಮಮ್ಮಯ್ಯಾಗಿ ಈ ಒಂದು ಗರ್ಭಗುಡಿಯಲ್ಲಿ ದುರ್ಗಾ ಪರಮೇಶ್ವರಕ್ಕೆ ನೆಲೆಯಾಗಿಂತಹ ಸನ್ನಿಧಾನ ಇರುವಂತಹ ತಾಯಿಯನ್ನು ಇವತ್ತಿನ ವಿಶೇಷವಾಗಿ 10 ಸಂವತ್ಸರ ಪ್ರಾರ್ಥನೆ ಮಾಡುವಂತಹ ಪುಣ್ಯಕಾಲ. ತಾಯಿ 10 ಸಂವತ್ಸರ ಮಾಡುವಂತಹ ಪುಣ್ಯಕಾಲದಲ್ಲಿ ವಿಷಾಮೂತ ದಶ ದೋಷ ದಿನ್ನಬಂಡ ಜಯ ಅಪಜ ಎನ್ನುವಂತ ವಿಚಾರ ಇರ್ಲಿಕ್ಕಿತ್ತು. ಏನಾದ್ರೂ ವಿಷಯಗಳಿಗೆ ಸನ್ನಿಧಾನದಲ್ಲಿ ಹಾಕಿಕೊಂಡು ಅಮೃತಗಳಿಗೆ ತಾಯಿಯತ್ತ ಕೊಡಲಿ ಪ್ರತಿಭೂಢ